ಒಂದು ವೀಕೆಂಡ್ ರೈಡ್ ಮಾಡ್ತಾಯಿದ್ದೀರಿ. ಫಸ್ಟು ಬೇಗ ಬಿಡೋಣ, ಯಾಕಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿಯಾಗಿ ಹೋಗಿದ್ದಾರೆ. ಸೊ ಇವತ್ತಿನ ಪ್ಲ್ಯಾನ್ಸ್ ಬಂದು ಬಿಗ್ ಬೇ ಅಂತ ಇರೋದು. ಕ್ರೇಜಿ ಆಗಿದೆ ಎಕ್ಸಾಸ್ಟ್ ನಾಟ್. ಕ್ರೇಜಿ ಸಿಂಕ್ ಇತ್ತಲ್ವಾ, ನಾನು ಕರೆಕ್ಟಾಗಿ ಇಬ್ಬರು ಒಂದೇ ಸಲ ಪಿನ್ ಮಾಡಿದ್ರಿ ಥ್ರಾಟಲ್ನ, ಒಂದೇ ಟೈಮ್ ಶಿಫ್ಟ್. ಓ ಸಾಕಾಗಿದೆ ಎಕ್ಸಾಸ್ಟ್ ಅಂತೂ. ಬಿಗ್ ಬೇ ಬಂತು, ಕಲರ್ ಕಾಂಬಿನೇಷನ್ ನೋಡಿ ಸಾಕಾಗಿದೆ. ಮಸ್ಟ್ಯಾಂಗ್ GT ಕ್ರೇಜಿಯಾಗಿ ಕಾಣಿಸ್ತದ. ಕೋಮಲ್ ಗಾರ್ಡನ್ 13 ಕಿಲೋಮೀಟರ್ಸ್ 9 ಮಿನಿಟ್ಸ್. ರಾಕ್ಸ್ ಎತ್ಕೊಂಡಿದ್ದಾನೆ ಬುಜ. ಏರ್ ಪ್ಲಗ್ಸ್ ಏನೂ ಹಾಕಿಲ್ಲ ಇವತ್ತು, ನಿಜವಾದ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಎತ್ಕೊಂಡಿದ್ದಾನೆ. ನಾನು ಪ್ಯೂಗೆ ಮಾತಾಡ್ತಿದ್ದೆ ರಕ್ಷಿತ್ ಅವ್ರ ಹತ್ರ, ಹೆಂಗಿದೆ ಏನೋ ಅಂದಕ್ಕೆ ನನ್ನ ಗಾಡಿ ಇದೆಯಲ್ಲ ಎತ್ಕೊಂಡು ಓಡಿಸಿ ಅಂತಂದರು. ಸೊ ಬ್ರೇಕ್ಫಾಸ್ಟು ಏನೋ ಮಾಡಿಕೊಂಡು ಬರೋವಾಗ ಆ ಗಾಡಿ ಎತ್ಕೊಳ್ಳೋಣ. ಫುಲ್ ಸಿಸ್ಟಮ್ ಬ್ರಾಕ್ಸು ಮತ್ತು ವೈಸರ್ದು ಹೆಂಗಿದೆ ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ. ನಾನು ಕಾಯ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಂದು ಹಯಾಬುಸ ಎಕ್ಸಾಸ್ಟ್ ಹಾಕ್ಸಿರೋದು ಓಡಿಸ್ತಾ ಇರೋದು. ಕ್ರೇಜಿ, ರಕ್ಷಿತ್ ಅವರೇ ಶಾಕ್ ಆಗೋದ್ರು. ಕ್ರೇಜಿ ಅನ್ಎಕ್ಸ್ಪೆಕ್ಟೆಡ್ ಫ್ಲೈವ್ ಅದು. ಓಕೆ, ಕೋಮಲ್ ಗಾರ್ಡನ್ ಬಂತು. ಹೆವಿ ಫನ್ ಇತ್ತಪ್ಪ 13 ಕಿಲೋಮೀಟರ್ಸ್ ಆದ್ರೂ. ಕ್ರೇಜಿ, ನೀನು ಓದಲ್ಲ ಎಂಥ ಪಾಪ್ಸ್ ಇತ್ತು ಗೊತ್ತಾ, ತಲೆನೇ ಕೆಟ್ಟೋಯ್ತು. ಏನೋ ಸ್ಮೆಲ್ಲಲ್ಲ, ಟೈರ್ ಸ್ಮೆಲ್ ಏನೋ. ಓಹೋ, ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಡೋಣ. ಓಕೆ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀರಿ. ಇವಾಗ ಬ್ರಾಕ್ಸ್ ಓಡಿಸೋ ಟೈಮ್ ಬಂದಿದೆ. ಆಹಾ,